ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅಂತ್ಯ ಸಂಸ್ಕಾರ ಇದೀಗ ಮಂಗಳೂರಿನಲ್ಲಿ ನಡೀತಾ ಇದೆ. ಬಂಟ ಸಂಪ್ರದಾಯದಂತೆಯೇ ಸುಹಾಸ್ ಶೆಟ್ಟಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತಾ ಇದೆ. ಬಂಟ್ವಾಳದ ಕಾರಿಂಜ ಗ್ರಾಮದಲ್ಲಿ ಸುಹಾಸ್ ಶೆಟ್ಟಿ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗ್ತದೆ. ಮಂಗಳೂರಿನಲ್ಲಿ ನಿನ್ನೆ ನಡೆದಂತಹ ಕೊಲೆ, ಪ್ರತೀಕಾರದ ಕೊಲೆ, ಮಂಗಳೂರಿನ ಬೀದಿಗಳಲ್ಲಿ ಹರಿದ ನೆತ್ತರಿನ ಪರಿಣಾಮ ಸುಹಾಸ್ ಶೆಟ್ಟಿ ಮತ್ತೊಂದು ಪ್ರತೀಕಾರದ ಕೊಲೆಗೆ ಬಲಿಯಾಗಿದ್ದಾನೆ. ಅವರ ಅಂತಿಮ ಸಂಸ್ಕಾರ ಇವತ್ತು ನಡೀತಾ ಇದೆ. ಬಹಳಷ್ಟು ಜನ ಹಿಂದೂ ಪರ ಮುಖಂಡರು, ಹಿಂದೂ ಕಾರ್ಯಕರ್ತರು, ಬಿಜೆಪಿಯ ನಾಯಕರುಗಳೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ರಾಜ್ಯ ಬಿಜೆಪಿ 25 ಲಕ್ಷ ಪರಿಹಾರವನ್ನು ಕೊಡೋದಕ್ಕೆ ತೀರ್ಮಾನಿಸಿದೆ ಅಂತ ಅಂತಿಮ ದರ್ಶನದ ಬಳಿಕ ವಿಜೇಂದ್ರ ಕೂಡ ಮಾತನಾಡಿದ್ದಾರೆ. ಪೊಲೀಸ್ ಇಲಾಖೆಯ ವೈಫಲ್ಯ ಇದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಿದೆ. ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ರಕ್ಷಣೆ ಇಲ್ಲ, ರಕ್ಷಣೆ ಇಲ್ಲದ ಪರಿಸ್ಥಿತಿ ಇದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸವೇ ಇಲ್ಲದಂತಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತನಾಡಿದ್ದಾರೆ. ಗೃಹ ಸಚಿವರು ಘಟನೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಿ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಸೇರಿದಂತೆ ಸರ್ಕಾರಕ್ಕೆ ಮನುಷ್ಯತ್ವ ಇದ್ರೆ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. NIA ಇಂದ ಘಟನೆ ಬಗ್ಗೆ ತನಿಖೆ ಆಗಬೇಕು ಅಂತ BY ವಿಜೇಂದ್ರ ಆಗ್ರಹಿಸಿದ್ದಾರೆ. ಇವೆಲ್ಲದರ ನಡುವೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಅಂತ್ಯ ಸಂಸ್ಕಾರ ಕೂಡ ಅವರ ಹುಟ್ಟೂರಿನಲ್ಲಿ ನಡೀತಾ ಇದೆ. ಅಂತ್ಯ ಸಂಸ್ಕಾರಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಬಹಳಷ್ಟು ಜನ ಅಂತ್ಯ ಸಂಸ್ಕಾರಕ್ಕೆ ಆಗಮಿಸಿದ್ದಾರೆ. ಈವನ್ ಮೆರವಣಿಗೆ ಸಂದರ್ಭದಲ್ಲೂ ಕೂಡ ಸಾವಿರಾರು ಹಿಂದೂ ಕಾರ್ಯಕರ್ತರು ಬೈಕು, ಕಾರ್ಗಳ ರ್ಯಾಲಿಗಳ ಮುಖಾಂತರ ಗೌರವವನ್ನು ಕೊಟ್ಟರು, ಅಂತಿಮ ನಮನವನ್ನು ಸಲ್ಲಿಸಿದರು. ಈಗ ಕೊನೆ ಕ್ಷಣದ ಅಂತಿಮ ಸಂಸ್ಕಾರ ನೆರವೇರ್ತಾ ಇದೆ ಅವರ ಹುಟ್ಟೂರಿನಲ್ಲಿ. ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ, ಬಿಜೆಪಿಯವ್ರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂಗಾಗಿದೆ. ಮತ್ತೊಂದು ಹಿಂದೂ ಕಾರ್ಯಕರ್ತನ ಸಾವು, ಮಂಗಳೂರಿನಲ್ಲಿ ಪ್ರತೀಕಾರದ ಸಾವು, ಪ್ರತಿಯೊಂದು ಸಾವಿಗೂ ಮತ್ತೊಂದು ಸಾವು. ಎಲ್ಲ ಒಂದು ಕೊಲೆ ಆದರೆ ಅದಕ್ಕೆ ಪ್ರತೀಕಾರವಾಗಿ ಮತ್ತೊಂದು ಕೊಲೆಗೆ ಇನ್ನೊಂದು ಕೊಲೆ. ಈ ರೀತಿ ಮಂಗಳೂರಿನ ಪ್ರತಿ ಬೀದಿಗಳನ್ನು ರಕ್ತದೊಕ್ಕಳಿ ಹರಿಯುವಾಗ ಮಾಡಿಬಿಟ್ಟಿದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಘಟನೆಗಳು ವರದಿ ಆಗ್ತಾನೆ ಇದೆ ಅಂತಂದರೆ ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗಿದೆ? ಸಾಮಾನ್ಯ ನಾಗರಿಕ ಮಂಗಳೂರಿನಲ್ಲಿ ಬದುಕೋ ಪರಿಸ್ಥಿತಿ ಎಲ್ಲಿ ಹೋಗಿದೆ? ಸಾಮಾನ್ಯ ನಾಗರಿಕ ಬದುಕೋ ಹಾಗಿಲ್ವಾ? ರೌಡಿಸಮ್ಮು, ಕೋಮು ದ್ವೇಷ, ಅವ್ರ ಗಲಾಟೆ, ಅವ್ರ ಕೊಲೆ ಇದೇನಾ ಪ್ರತಿನಿತ್ಯ ಮಂಗಳೂರವ್ರು ಕೇಳಿಸ್ಕೋಬೇಕಾಗಿರೋದು? ಬುದ್ಧಿವಂತರ ಜಿಲ್ಲೆ ಅಂತ ಹೆಸರಿರುವಂಥ ಮಂಗಳೂರಿಗೆ ಕಳಂಕಪ್ರಾಯವಾಗಿ ಇಂಥ ಘಟನೆಗಳು ನಡೀತವೆ ಅನ್ನೋ ಆಕ್ರೋಶ ಒಂದು ಕಡೆಯಲ್ಲಾದರೆ ಪೊಲೀಸ್ ಇಲಾಖೆ ಏನು ಮಾಡಿದೆ? 2017ರಿಂದ 2025ರವರೆಗಿನ ಸರಣಿ ಸತತ ಈ ರೀತಿಯ ಪ್ರತೀಕಾರದ ಕೊಲೆಗಳು ನಡೆಯುತ್ತೆ. ಆದರೆ ಪೊಲೀಸ್ ಇಲಾಖೆಗೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಯಾಕೆ ಬೇಕು ಪೊಲೀಸ್ ಇಲಾಖೆ ಅಂತ ಕೂಡ ಪ್ರಶ್ನೆ ಅಲ್ಲಿ ಉದ್ಭವ ಆಗ್ತಾ ಇದೆ. ಆ ನಡುವೆ ಈ ಪ್ರತೀಕಾರದ ಹತ್ಯೆ ಕೇವಲ ಹತ್ಯೆ ಅಲ್ಲ, ಇದು ವೆಲ್ ಪ್ಲ್ಯಾಂಡ್ ಮರ್ಡರ್ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಿದೆ. ಬಿಜೆಪಿಗರಂತೂ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ, ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆಯೇ ಇಲ್ಲ ಅನ್ನೋ ಹಾಗ್ಬಿಟ್ಟಿದೆ. ಮುಸ್ಲಿಮರು ಆಡಿದ್ದೇ ಆಟ ಅನ್ನುವ ರೀತಿಯಲ್ಲಿ ನಮ್ಮ ಪರ ಸರ್ಕಾರ ಇದೆ ಅಂತ ಯಾವುದೋ ಒಂದು ಧೈರ್ಯದಲ್ಲಿ ಮುಸ್ಲಿಮರು ಮುಂದುವರಿತಾ ಇದ್ದಾರೆ. ಇದೇ ರೀತಿ ಬಿಟ್ಟರೆ ಇದು ಅವಕಾಶ ಅದೇ ರೀತಿಯಲ್ಲಿ ಕೊಟ್ಟರೆ ಮುಂದಿದು ಬಹಳ ಡೇಂಜರಸ್ ಅಂತ ಹೇಳಿ ಬಿಜೆಪಿ ನಾಯಕರು ಮಾತನಾಡ್ತಿದ್ರೆ ಸರ್ಕಾರ ಪರಿಹಾರ ಕೊಡಬೇಕು ಅನ್ನೋ ಆಗ್ರಹ ಕೂಡ ಕೇಳಿಬಂದಿದೆ. ಬಿಜೆಪಿಯ ವತಿಯಿಂದ ರಾಜ್ಯ ಬಿಜೆಪಿ 25 ಲಕ್ಷ ಪರಿಹಾರ ಕೊಡೋದಕ್ಕೆ ಕೂಡ ನಿರ್ಧಾರ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರ ಇದಕ್ಕೆ ಪರಿಹಾರ ಕೊಡಬೇಕು, ಇದು ರಾಜ್ಯ ಸರ್ಕಾರದ ವೈಫಲ್ಯ, ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಬೇಕು ಅಂತಲೂ ಕೂಡ BY ವಿಜೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರು ಮಾತನಾಡಿದ್ದಾರೆ.